ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮತ್ತು ಪರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮೊದಲಿಗೆ ಬಂದ್ಬಿಟ್ಟು ಏನಪ್ಪ ಅಂತಂದರೆ ವಿಡಿಯೋ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ. ಯಾಕಂತಂದರೆ ನೀವು ಲೈಕ್ ಮಾಡಿದರೆ ನಮಗೆ ಇನ್ನೂ ಸಹ ವೀಡಿಯೋ ಮಾಡೋದಕ್ಕೆ ಅಪ್ಡೇಟ್ ಕೊಡೋದಕ್ಕೆ ಒಂದು ರೀತಿಯಾಗಿ ಬೂಸ್ಟ್ ಸಿಗೋಂಗಾಗುತ್ತೆ. ಓಕೆ, ಈಗ ಮೊದಲಿಗೆ ಈ ಒಂದು ಮೆಸ್ಕಾಮ್ನ ಪವರ್ ಮ್ಯಾನ್ನ ಒಂದು ಫೈನಲ್ ರಿಸಲ್ಟ್ 2 ದಿನದಲ್ಲಿ ಬರುತ್ತಾ ಅಂತೇಳಿ. ಯಾಕಂತಂದರೆ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಒಂದು ವಾಯ್ಸ್ ರೆಕಾರ್ಡ್ ಬಂದಿದೆ. ಓಕೆ, ಅದು ಫೇಕ್ ಅಂತ ನಾನು ಹೇಳಲ್ಲ. ಓಕೆ, ಯಾಕಂತಂತಂದರೆ ಮೆಸ್ಕಾಮ್ ಅವರೇ ರಿಸೀವ್ ಮಾಡಿ ಹೇಳಿರ್ಬೋದು. ಬಟ್ ನಾನು ಮೆಸ್ಕಾಮ್ ಅವ್ರಿಗೆ ಕಾಲ್ ಮಾಡಿದಾಗ ಅವರು ರಿಸೀವ್ ಮಾಡಿಲ್ಲ. ಸರಿ, ಸುಮಾರು ಮಧ್ಯಾಹ್ನದಿಂದ ನಾನು ಇಲ್ಲಿವರೆಗೂ ಸಹ ಟ್ರೈ ಮಾಡಿದೆ. ಬಟ್ ಅವರು ಕನೆಕ್ಟ್ ಆಗ್ತಾಯಿದೆ, ಬಟ್ ರಿಸೀವ್ ಮಾಡ್ತಾಯಿಲ್ಲ. ರಿಸೀವ್ ಮಾಡಿದ್ರೆ ಅದರ ಏನಾಗ್ಬೋದು ಗೊತ್ತಾಗುತ್ತಿತ್ತು. ಬಟ್ ನನ್ನ ಒಂದು ಎಕ್ಸ್ಪೆಕ್ಟ್ ಪ್ರಕಾರ ಏನಪ್ಪ ಅಂತಂದರೆ ಮೆಸ್ಕಾಮ್ ಪ್ರೊಸೆಸ್ ಸ್ಟಾರ್ಟ್ ಆಗಿ 1 ಮಂತ್ ಆಗಿದೆ ಮಾತ್ರ. ಓಕೆ, ಯಾಕಂತಂದರೆ ಸರಿಸುಮಾರು ಅಲ್ಲಿ 300ಕ್ಕೂ ಹೆಚ್ಚು ಹುದ್ದೆಗಳು ಮೆಸ್ಕಾಮಲ್ಲಿವೆ. ಈ 300ಕ್ಕೂ ಹೆಚ್ಚು ಹುದ್ದೆಗಳನ್ನ ಕೇವಲ 1 ತಿಂಗಳಲ್ಲಿ ಮುಗಿಸ್ತಾರೆ ಅಂತ ಅನ್ನೋದು ಮುಗಿಸ್ಬಹುದು, ಮುಗಿಸೋದಿಲ್ಲ ಅಂತಲ್ಲ. ಬಟ್ ಎಕ್ಸ್ಪೆಕ್ಟೆಡ್ ಪ್ರಕಾರ ಏನೋ ಜನವರಿ 24ರವರೆಗೆ ನಡೆದಂತಹ ನಿಮಮ್ಸ್ ಈಗ ಮಧ್ಯೆ ಇರುವಂಥದ್ದು ಫೆಬ್ರವರಿ ಮಾತ್ರ ಮುಗಿದಿದೆ. ಓಕೆ, ಹಾಗಾಗಿ ನನ್ನ ಅನಿಸಿಕೆ ಪ್ರಕಾರ 2-3 ದಿನ ರಿಸಲ್ಟ್ ಬರಬಹುದಾ ಅಂತಂತಂದರೆ ಒಂದು 50% ಚಾನ್ಸ್ ಇದೆ ಅಷ್ಟೇ. 50% ಚಾನ್ಸ್ ಇದೆ ಅಂತಂದರೆ ಖಂಡಿತವಾಗಿ ಬರೋದಿಲ್ಲ ಅಂತಲ್ಲ, ಬರಬಹುದು. ಅವರೇನಾದರೂ ಪ್ರೊಸೆಸ್ ಸ್ಪೀಡಾಗಿ ಮುಗಿಸಿದ್ರು ಅಂತಂತಂದರೆ. ಇಲ್ಲ ಅಂತಂತಂದರೆ ನಾನು ಹೇಳುವಂಥ ಎಕ್ಸ್ಪೆಕ್ಟೆಡ್ ರೇಟ್ ಪ್ರಕಾರ ಈ 1 ತಿಂಗಳು ನಿಮ್ಮ ಒಂದು ರಿಸಲ್ಟ್ ಬರುವಂಥ ಚಾನ್ಸಸ್ 100% ಇದೆ ಮೆಸ್ಕಾಮ್ ಅವ್ರದ್ದು. ಯಾಕಂತಂದರೆ ನಿಮ್ಮದು ಪೋಸ್ಟ್ ಸಹ ಕಡಿಮೆ ಇವೆ. ಹೇಳಕ್ಕೆ ಬರೋಲ್ಲ, ಬೆಸ್ಕಾಮ್ಗಿಂತ ಫಸ್ಟ್ ಮೆಸ್ಕಾಮೇ ಬರುವಂತಹ ಸಾಧ್ಯತೆಯೂ ಇದೆ ಸ್ನೇಹಿತರೆ. ಓಕೆ, ಹಾಗಾಗಿ ನಿಮ್ಮೊಂದು ರಿಸಲ್ಟ್ ಬಂದುಬಿಟ್ಟು ಈ ಒಂದು ತಿಂಗಳು 100% ಬರುತ್ತೆ. ಅದು ಮಾರ್ಚ್ 25ರ ಒಳಗಾಗಿ ನೀವು ಒಂದು ರಿಸಲ್ಟನ್ನು ನೀವು ನೋಡ್ಬೋದು. ಬಟ್ ಎಕ್ಸ್ಪೆಕ್ಟೆಡ್ ಪ್ರಕಾರ ಇವತ್ತು ಅಥವಾ ನಾಳೆ ನಾಡಿದ್ದು ಅಂತ ಏನು ಹೇಳಿದ್ದಾರೆ, ಬರುತ್ತಾ ಇಲ್ಲ ಎಂಬುದನ್ನು ನಾವು ಕಾದು ನೋಡಬೇಕಾಗಿ ಹೊರತು ಬೇರೆ ಯಾವುದೇ ರೀತಿಯಾದಂತಹ ಒಂದು ಅವರು ಕಾಲ್ ರಿಸೀವ್ ಮಾಡಿದರೆ ಮಾತ್ರ ನಾವು ಅದರ ಬಗ್ಗೆ ಕನ್ಫರ್ಮನ್ನು ಮಾಡಬಹುದು. ಬಟ್ ಕಾಲನ್ನು ರಿಸೀವ್ ಮಾಡ್ತಾ ಇಲ್ಲ ಸ್ನೇಹಿತರೆ. ಬಟ್ ಬಂದರೆ ಒಳ್ಳೆಯದೇ. ಇನ್ನು 2 ದಿನದಲ್ಲಿ ಏನು ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ, ಕಾದು ನೋಡೋಣ. ಇವತ್ತು ನಾಳೆ ನಾಡಿದ್ದು ಬರದೇ ಇದ್ದಲ್ಲಿ ಅಥವಾ ನಾಳೆ ಏನಾದರೂ ಕಾಲ್ ಕನೆಕ್ಟ್ ಆದಲ್ಲಿ ನಾನು ಮತ್ತೆ ಖಂಡಿತವಾಗಿಯೂ ನಿಮಗೆ ಅಪ್ಡೇಟನ್ನು ನೀಡ್ತೀನಿ ಅಂತ ಹೇಳ್ತಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಬರಬಹುದಾ ಅಥವಾ ಬರದೇ ಇರಬಹುದಾ ಎಂಬುದರ ಬಗ್ಗೆ. ಯಾಕಂತಂದರೆ ನನ್ನ ಅಭಿಪ್ರಾಯದ ಪ್ರಕಾರ ಬರುವಂಥ ಚಾನ್ಸಸ್ಸು ಇದೆ. ಬಟ್ ಆಲ್ಮೋಸ್ಟ್ ಏನಪ್ಪ ಅಂತಂತಂದರೆ ಯಾಕೆ ಬರದೇ ಇರ್ಬೋದು ಅಂತಂತಂದರೆ ಇಲ್ಲಿ ಇನ್ನೂ 1 ತಿಂಗಳು ಮಾತ್ರ ಆಗಿದೆ ಸ್ನೇಹಿತರೆ. ಏನಪ್ಪ ಅಂತಂದರೆ ಪ್ರೊಸೆಸ್ ಮುಗಿಯೋದಕ್ಕೆ. ಹಾಗಾಗಿ ನೋಡೋಣ ಬರುತ್ತಾ ಅಥವಾ ಬರೋದಿಲ್ವಾ ರಿಸಲ್ಟು ಅಂತೇಳಿ ಅಂತ ಹೇಳ್ತಾ, ಪ್ರತಿಯೊಬ್ಬರು ಸಹ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ತಗೋಕ್ಕೆ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.